2,000 ನಗದನ್ನ ನೀಡಿ ಗೌರವಿಸಿದ್ರು. ಬರಸಿಡಿನ 2 ಸಿಕ್ಸರ್ ಅನ್ನು ದಾಖಲಿಸಿದ್ರು ಜಾಕೀರ್ ಹಾಗೂ ಜ್ಯೋತಿ. ಈ ಒಂದು ಪ್ರತಿಷ್ಠೆಯ ಪಂದ್ಯಾಟದಲ್ಲಿ ಅದ್ಯಾವ ರೀತಿ ದಾಂಡಿಗತನವನ್ನು ತೋರ್ಪಡಿಸ್ತಾರೆ ಕಾದ್ ನೋಡ್ಬೇಕಾಗ್ತದೆ. ಜ್ಯೋತಿ ಸ್ಟ್ರೈಕರ್ ಅಲ್ಲಿ, ಜಾಕೀರ್ ನಾನ್ ಸ್ಟ್ರೈಕರ್ ಅಲ್ಲಿ, ಎಸ್ಕಾರಿಕೆಯಲ್ಲಿ ಅರ್ಜುನ್. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಆಘಾತ ಆಗುವ ಸಾಧ್ಯತೆ ಪ್ರಥಮ ಉದರಿ ನೆಲಕ್ಕೆ ಉಳ್ತಾ ಇದೆ ಬಿದ್ರಳ್ಳಿಯ ಪರವಾಗಿ. ಕಳೆದ ಪಂದ್ಯಾಟದ ಹೀರೋ ಈ ಬಾರಿ ಶೂನ್ಯಕ್ಕೆ ಔಟ್ ಆಗ್ತಾ ಇದ್ದಾರೆ. ಜ್ಯೋತಿರವರ ಉದ್ದರಿ ನೆಲಕ್ಕೆ ಉಳ್ತಾ ಇದೆ. ದುರದೃಷ್ಟವಶಾತ್ ಬೀಸುವ ಪ್ರಯತ್ನಕ್ಕೆ ಕೈ ಹಾಕಿ ಗೋಪ್ತಿಯನ್ನ ನೀಡುವ ಮುಖೇನವಾಗಿ ಜ್ಯೋತಿರವರು ಪೆವಿಲಿಯನ್ ಹಾದಿ ಹಿಡಿತಾ ಇದ್ದಾರೆ. ಸಾಧ್ಯ ಜಾಕೀರ್ ಅವರ ಹೆಗಲ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ. 4 ಓವರ್ನ ಪಂದ್ಯಾಟ ಸಾಗಿ ಬರ್ತಾ ಇದೆ ದೊಡ್ಡಗುಬ್ಬಿ ಕ್ರೀಡಾಂಗಣದಲ್ಲಿ. ಹೊಸ ದಾಂಡಿಗ ಹೇಮಂತ್ ಸದ್ಯ ನಾನ್ ಸ್ಟ್ರೈಕರ್ ಅಲ್ಲಿ. ಪೂರ್ಣಾಂಗವಾಗಿ ಬಿದ್ದಂತ ಚೆಂಡು ಡೀಪ್ ಸ್ಕೋರ್ ಲೈನ್ನತ್ತ ಕ್ರಮಿಸ್ತಾ ಇದೆ. 1 ಓಟದ ಪೂರೈಕೆ ಕೂಡ ಆಗ್ತಾ ಇದೆ. ಜಾಕೀರ್ ಅವರ ಖಾತೆ ಕೂಡ ತೆರವಾಗ್ತಾ ಇದೆ ಈ 1 ಓಟದ ಮೂಲಕವಾಗಿ. ಹೊಸ ದಾಂಡಿಗ ಹೇಮಂತ್ ರವರು ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಸುಂದರತೆಯ ಸದ ಚೆಂಡು ಒಳ ತೀರು ಪಡ್ಕೊಳ್ತಾ ಇದೆ. ಸ್ಲೋವರ್ ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅರ್ಜುನ್. ಅದೇ ರೀತಿ ಎಲ್ಲ ತಂಡದ ಆಟಗಾರರಲ್ಲಿ ಒಂದು ಮನವಿನ ಮಾಡಿಕೊಳ್ತಾ ಇದ್ದಾನೆ. ಯಾವುದೇ ಕಾರಣಕ್ಕೂ ತೀರ್ಪುಗಾರರ ವಿರುದ್ಧವಾಗಿ ವಾಗ್ವಾದ ಕೀಳುವಂತಿಲ್ಲ. ಅಕಸ್ಮಾತ್ ವಾಗ್ವಾದ ಕೇಳಿದ್ರೆ ಆ ತಂಡವನ್ನ ಮುಲಾಜಿಲ್ಲದೆ ಅನರ್ಹಗೊಳಿಸಲಾಗ್ತದೆ. ಈ ಒಂದು ಅಂಶವನ್ನ ಗಮನದಲ್ಲಿ ಇಟ್ಕೊಳ್ಳಿ. ಅಂಪೈರ್ ತೀರ್ಮಾನವೇ ಅಂತಿಮ. ಅಂಪೈರ್ ಡಿಸಿಷನ್ ಇಸ್ ಫೈನಲ್ ಡಿಸಿಷನ್. ಅಕ್ರಮ ಎಸೆದ ಒಂದೋಟದ ಹೆಚ್ಚುವರಿ ಸೇರ್ಪಡೆ. ತಂಡದ ಒಟ್ಟು ಮೊತ್ತ 2 ಓಟಗಳು. ಕೊನೆಯ 3 ಚೆಂಡುಗಳು ಬಾಕಿ ಉಳಿತಾ ಇದೆ ಪ್ರಾರಂಭಿಕ ಓವರ್ ಮುಕ್ತಾಯಗೊಳ್ಳಲಿಕ್ಕೆ. ರಿವರ್ಸ್ ದಾಖಲಿಸುವ ಪ್ರಯತ್ನ. ಡೀಪ್ ಕವರ್ಸ್ ನತ್ತ ಚೆಂಡು ಕ್ರಮಿಸ್ತಾ ಇದೆ. 4 ಓಟದ ಪೂರೈಕೆ. ಪ್ರಾರಂಭಿಕ ಬೌಂಡರಿ ದಾಖಲಾತಿ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 6 ಓಟಗಳು. ಇನ್ನೂ ಕೂಡ ಮುಕ್ತಾಯಗೊಳ್ಳಲಿಕ್ಕೆ. ಈಗಾಗಲೇ ಪಂದ್ಯದ ವೀಕ್ಷಣೆಯನ್ನ ಮಾಡ್ತಾ ಇದ್ದಾರೆ ಯಶಸ್ವಿ ಕ್ರೀಡಾ ಟೂರ್ನಿಯ ರೂವಾರಿ. ಕ್ರಿಕೆಟ್ ಅವರಿಗೆ ಅಚ್ಚುಮೆಚ್ಚಿನ ಕ್ರೀಡೆ. ಸಂಘಟಕರಿಗೆ ಸದಾಕಾಲ ಬೆನ್ನೆಲುಬಾಗಿ ನಿಂತು ಬೆನ್ನನ್ನು ತೊಟ್ಟ ಬೃಹತ್ ಮೊತ್ತ 75,000 ನಗದಿನ ಜೊತೆಗಾಗಿ ಬೃಹತ್ ಗಾತ್ರದ ಟ್ರೋಫಿಯ ಜೊತೆಗಾಗಿ ಧ್ವನಿವರ್ಧಕ ವ್ಯವಸ್ಥೆನ ಮಾಡಿರುವಂತಹ ನೆಚ್ಚಿನ ನಾಯಕರು, ಬಡವರ ಬಂಧು DM ಮಾರುತಿ ಕುಮಾರ್ ರವರು ಸಾಕಷ್ಟು ಯಶಸ್ವಿ ಕ್ರಿಕೆಟ್ ಟೂರ್ನಿಮೆಂಟ್ ನಡೆಯಲಿಕ್ಕೆ ಸಹಕಾರಿಯಾಗ್ತಾ ಇದ್ದಾರೆ. ಅವರಿಗೆ ನಮ್ಮ ಕಿರಿ ಕ್ರಿಕೆಟರ್ಸ್ ಸಂಸ್ಥೆಯ ಪರವಾಗಿ ನೆರೆದಿರುವಂತಹ ಸಮಸ್ತ ಎಲ್ಲ ಕ್ರೀಡಾಪಟುಗಳ ಪರವಾಗಿ ಕ್ರೀಡಾಭಿಮಾನಿಗಳ ಪರವಾಗಿ ಅನಂತ ಧನ್ಯವಾದ ಸಮರ್ಪಿಸ್ತಾ ಇದ್ದೇವೆ. ಜೊತೆಯಲ್ಲಿ ವಿ ಕೃಷ್ಣಮೂರ್ತಿ, ಶಿವರಾಮ್ GV, DN ಪ್ರಕಾಶ್, ಮುನಿರಾಜು R, ಮಂಜುನಾಥ್ DB, ಮಧುಕುಮಾರ್ DC, DJ ಮುನಿರಾಜು. ತಂಡದ ಒಟ್ಟು ಮೊತ್ತ 6 ಓಟಗಳು. ಪ್ರಥಮ ಓವರ್ನ ಮುಕ್ತಾಯದ ಬಳಿಕ ಮೋಹನ್ ಬಾಬು R, ಮಂಜುನಾಥ್ V, ಪಿಳ್ಳೇಗೌಡರು, ಸಂತೋಷ್ S, ನವೀನ್ ಕುಮಾರ್, ಕೃಷ್ಣಮೂರ್ತಿ, ಮಂಜುನಾಥ್ K, ಮಂಜೇಶ್, ಮುನಿರಾಜು ಕೇಬಲ್, ನಾಗೇಶ್, ರಾಮಾಂಜನಪ್ಪ DM, ನಂಜೇಗೌಡರು, ಭಾನುಪ್ರಕಾಶ್, DR ಮಂಜುನಾಥ್ ಹಾಗೂ M ಕೃಷ್ಣಮೂರ್ತಿ ಅಲಿಯಾಸ್ ಕಿಟ್ಟಿ. ಇವರೆಲ್ಲರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದಾವೆ. 2ನೇ ಓವರ್ನ ಚಾಲ್ತಿಯಲ್ಲಿ
ಕ್ಷಮಿಸಿ, ಪ್ರಥಮ ಓವರ್ನ ಮುಕ್ತಾಯದ ಬಳಿಕ ತಂಡದ ಒಟ್ಟು ಮೊತ್ತ 7 ಒಟ್ಟುಗಳು 2 ಉದ್ದರಿ ಆಘಾತಕ್ಕೆ. ಸ್ಟ್ರೈಕರ್ ಅಲ್ಲಿ ಜಾಕೀರ್, ನಾನ್ ಸ್ಟ್ರೈಕರ್ ಅಲ್ಲಿ ಅರುಣ್. ಎರಡನೇ ಓವರ್ಗಾಗಿ ಬಾಬೀರ್ ಅವರನ್ನ ಪರಿಚಯಿಸುವ ಪ್ರಯತ್ನ. 4 ಓವರ್ನ ಪಂದ್ಯಾಟ ಸಾಗಿ ಬರ್ತಾ ಇದೆ. ಕಳೆದ ಪಂದ್ಯಾಟದಲ್ಲಿ 2 ಭರವಸೆಯ ಸಿಕ್ಸರ್ ಅನ್ನು ದಾಖಲಿಸಿದ್ರು ಬಿದ್ರಳ್ಳಿಯ ಪರವಾಗಿ ಜಾಕೀರ್. ಈ ಪಂದ್ಯಾಟದಲ್ಲಿ ಅದೆಷ್ಟು ಓಟವನ್ನು ಪೂರೈಸಿಕೊಳ್ತಾರೆ ಕಾದು ನೋಡ್ಬೇಕಾಗ್ತದೆ. ಸುಂದರತೆ ಎಸೆತ, ತಟ್ಟಿ ಮುಟ್ಟಿ ಒಂದು ಓಟದ ಪೂರೈಕೆ, ಬಹುಶಃ ನೇರ ಗುರಿ ಸಾಗಿದ್ರೆ ಅಷ್ಟೇ ಶರವೇಗದಲ್ಲಿ ಪೆವೆಲಿನ ಹಾದಿ ಹಿಡಬೇಕಾಗಿತ್ತು ಜಾಕೀರ್. ಸದ್ಯ ಅದೃಷ್ಟ ಜಾಕೀರ್ನ ಕೈ ಹಿಡಿತಾ ಇದೆ. ಬಾಬಿ ಮತ್ತೊಮ್ಮೆ ಶಾರ್ಟ್ ಆಗಿ ಬಿದ್ದಂತ ಚೆಂಡು ಫುಲ್ ಮಾಡುವ ಪ್ರಯತ್ನ. ಡೀಪ್ ಕವರ್ಸ್ ವಿಭಾಗದಲ್ಲಿ ಚೆಂಡು ಕ್ರಮಿಸ್ತಾ ಇದೆ. ಅವಳಿ ಓಟದ ಪೂರೈಕೆ ಕೂಡ ಆಗ್ತಾ ಇದೆ. ಎರಡು ಓವರ್ಗಳು ಮಾತ್ರ ಬಾಕಿ ಉಳಿತಾ ಇದೆ ಪ್ರಾರಂಭಿಕ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಿಕ್ಕೆ. ಸುಂದರತೆ ಎಸೆತ, ಜಾಣ್ಮೆ ಎಸೆತ, ಚಾಕಚಕ್ಯತೆ ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾರೆ ಬಾಬಿ. ಮತ್ತೊಮ್ಮೆ ಬಾಬಿ ಎಸ್ಕಾರಿಕೆಯಲ್ಲಿ ಅರುಣ್ಗೆ ಈ ಬಾರಿ ಚೆಂಡು ಡೀಪ್ ಲಾಂಗನ್ ಕ್ಷೇತ್ರದಲ್ಲಿ ಕ್ರಮಿಸ್ತಾ ಇದೆ. ಮತ್ತೊಂದು ಉದ್ದರಿ ನೆಲಕ್ಕೆ ಉಳ್ತಾ ಇದೆ ಬಿದ್ರಳ್ಳಿಯ ಪರವಾಗಿ. ತಮ್ಮೆಲ್ಲರ ಒಂದು ಈ ರೀತಿ ಸಹಕಾರ ಇದ್ರೆ ಮಾತ್ರ ಪಂದ್ಯ ರೋಚಕ ರೋಮಾಂಚನಕಾರಿ ಘಟ್ಟದತ್ತ ಸಾಗ್ತದೆ. ಮತ್ತೊಮ್ಮೆ ಬಾಬು ಎಸ್ಕಾರಿಕೆಯಲ್ಲಿ ಸುಂದರತೆ ಆಟ, ಲೆಗ್ ಲಾನ್ಸ್ ಮಾಡುವ ಪ್ರಯತ್ನ, ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ದಯವಿಟ್ಟು ಕ್ಷೇತ್ರ ರಕ್ಷಣೆನ ಮಾಡ್ತಾ ಇರುವ ಆಟಗಾರರಲ್ಲಿ ಒಂದು ಮನವಿ, ಸಾಕಷ್ಟು ಮರ ಹಾಗೂ ಕಂಬಗಳಿದೆ, ಜಾಗೃತೆಯಿಂದ ಕ್ಷೇತ್ರ ರಕ್ಷಣೆನ ಮಾಡಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಜಾಕೀರ್ ಸ್ಟ್ರೈಕರ್ ಅಲ್ಲಿ ಸುಂದರತೆ ಎಸೆತ, ಜಾಣ್ಮೆ ಎಸೆತ, ಲೆಕ್ಕಾಚಾರದ ಎಸ್ಕಾರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ ಬಾಬಿ. ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಎರಡನೇ ಓವರ್ ಮುಕ್ತಾಯದ ಬಳಿಕ ಬಿದ್ರಳ್ಳಿ ತಂಡದ ಒಟ್ಟು ಮೊತ್ತ 11 ಓಟಗಳು, 3 ಉದ್ದರಿ ಆಘಾತಕ್ಕೆ. ಈಗಾಗಲೇ ಜ್ಯೋತಿ, ಹೇಮಂತ್, ಅರುಣ್ ಅವರ ಉದ್ದರಿ ಈಗಾಗಲೇ ಕಳ್ಕೊಳ್ತಾ ಇದೆ ಬಿದ್ರಳ್ಳಿ ತಂಡ. ಜಾಕೀರ್ ಹಾಗೂ ಸೋನೇಲ್ ರವರ ಹೆಗಲ ಮೇಲೆ ಹೆಚ್ಚಿನ ಒಂದು ಜವಾಬ್ದಾರಿ ನಿಟ್ಟಿನಲ್ಲಿ ಅದೆಷ್ಟು ಓಟವನ್ನು ಪೂರೈಸಿಕೊಳ್ತಾರೆ ಈ ನಿಟ್ಟಿನಲ್ಲಿ ಕಾದು ನೋಡಬೇಕಾಗ್ತದೆ. 3ನೇ ಓವರ್ಗಾಗಿ ಭಾಸ್ಕರನ್ನ ಪರಿಚಯಿಸುವ ಪ್ರಯತ್ನ. ಸೋನೇಲ್ ಸ್ಟ್ರೈಕರ್ ಅಲ್ಲಿ ಸ್ಲೋವರ್ ಚೆಂಡು ಬೀಸುವ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಭಾಸ್ಕರ್. ಸಹ ಆಟಗಾರರು ಹುರಿದುಂಬಿಸ್ತಾ ಇದ್ದಾರೆ ಭಾಸ್ಕರ್ಗೆ. ಮತ್ತೊಮ್ಮೆ ಸ್ಟ್ರೈಕರ್ ಅಲ್ಲಿ ಸೋನೇಲ್.
ಸ್ಲೋವರ್ ಚೆಂಡು, ಓಟಗಳಿಗೆ ಅವಕಾಶ ಮತ್ತೊಮ್ಮೆ ಮಾಡಿಕೊಡ್ತಾ ಇಲ್ಲ. ಸತತ ಎಸೆತಗಳು ಚುಕ್ಕಿ ಎಸೆತವಾಗಿ ಮಾರ್ಪಾಡಾಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ನೈಪುಣ್ಯತೆ ಎಚ್ಚರಿಕೆಯನ್ನು ತೋರ್ಪಡಿಸ್ತಾ ಇದ್ದಾನೆ ದೊಡ್ಡಗುಬ್ಬಿ ಕ್ರೀಡಾಂಗಣದಲ್ಲಿ ಭಾಸ್ಕರ್. ಆವಲಹಳ್ಳಿ ಎ ತಂಡದ ಪರವಾಗಿ ಮತ್ತೊಮ್ಮೆ ಯಾರ್ಕರ್ ಚೆಂಡು, ಬ್ಯಾಕ್ ಟು ಬೌಲರ್ಸ್ ಡ್ರೈವರ್ನ ತೋರ್ಪಡಿಸಿದ್ರು. ಓಟಗಳಿಗೆ ಮತ್ತೊಮ್ಮೆ ಭಾಸ್ಕರ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಸತತ 3 ಚೆಂಡುಗಳಲ್ಲಿ ಯಾವುದೇ ಒಂದು ಓಟವನ್ನು ಬಿಟ್ಕೊಡ್ತಾ ಇಲ್ಲ ಭಾಸ್ಕರ್. ಎಷ್ಟೇ ಪ್ರಶಂಸೆ ಪಟ್ಟರು ಈ ನಿಟ್ಟಿನಲ್ಲಿ ಅಷ್ಟೇ ಕಡಿಮೆ ಭಾಸ್ಕರನಿಗೆ. ಚಾಲ್ತಿಯ 3ನೇ ಓವರ್ನಲ್ಲಿ ಇನ್ನೂ ಕೂಡ ಒಂದು ಓಟ ಬರ್ತಾ ಇಲ್ಲ. ಕೊನೆಯ 3 ಚೆಂಡು ಮಾತ್ರ ಬಾಕಿ ಉಳಿತಾ ಇದೆ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಿ, 4ನೇ ಓವರ್ ಮುಕ್ತಾಯಗೊಳ್ಳಿಕ್ಕೆ. ಕ್ಷಮಿಸಿ, 3ನೇ ಓವರ್ ಮುಕ್ತಾಯಗೊಳ್ಳಿಕ್ಕೆ. ಸುಂದರತೆ ಸ್ಕಾರಿಕೆ, ಓಟಗಳಿಗೆ ಮತ್ತೊಮ್ಮೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಭಾಸ್ಕರ್. ಚಾಲ್ತಿಯ 3ನೇ ಓವರ್ನಲ್ಲಿ ಇನ್ನೂ ಕೂಡ 2 ಚೆಂಡುಗಳು ಬಾಕಿ ಉಳಿತಾ ಇದೆ. 4 ಚೆಂಡುಗಳಲ್ಲಿ ಯಾವುದೇ ಒಂದು ಓಟವನ್ನು ಬಿಟ್ಕೊಡ್ತಾ ಇಲ್ಲ ಭಾಸ್ಕರ್. ಮತ್ತೊಮ್ಮೆ ಸ್ಲೋವರ್ ಚೆಂಡು, ಅಕ್ರಮ ಎಸೆತ, ಅಗಲವಾದ ಚೆಂಡು, ಒಂದೋಟದ ಹೆಚ್ಚುವರಿ ಸೇರ್ಪಡೆ ಅಂಕಿಅಂಶ ಪಟ್ಟಿಯಲ್ಲಿ. ಕೊನೆಯ 8 ಚೆಂಡುಗಳು ಬಾಕಿ ಉಳಿತಾ ಇದೆ ಪ್ರಾರಂಭಿಕ ಇನ್ನಿಂಗ್ಸ್ ಮುಕ್ತಾಯಗೊಳ್ಳಿಕ್ಕೆ. ತಂಡದ ಒಟ್ಟು ಮೊತ್ತ 12 ಓಟಗಳು. ಸ್ಟ್ರೈಕರ್ ಅಲ್ಲಿ ಸುನಿಲ್, ಸ್ಲೋವರ್ ಚೆಂಡು, ಕ್ಷಣಕಾಲ ಗಾಳಿಯಲ್ಲಿ ಆಘಾತ ಆಗುವ ಸಾಧ್ಯತೆ. ತನ್ಮೂಲಕವಾಗಿ ಅವಳಿ ಓಟದ ಪೂರೈಕೆ ಆಗ್ತಾ ಇದೆ. ಬಹಳಷ್ಟು ಉತ್ತಮವಾದಂತಹ ಒಂದು ಕ್ಯಾಚ್ಗಾಗಿ ಪ್ರಯತ್ನಿಸಿದ್ರು, ಸದ್ಯ ಯಾವುದೇ ಒಂದು ಆಘಾತ ಆಗ್ತಾ ಇಲ್ಲ. ಬಿದ್ರಳ್ಳಿ ಪರವಾಗಿ ಅವಳಿ ಓಟದ ಪೂರೈಕೆ ಕೂಡ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ ಕೂಡ 14ರ ಕಡೆ ಕ್ರಮಿಸ್ತಾ ಇದೆ. ಚಾಲ್ತಿಯ 3ನೇ ಓವರ್ನಲ್ಲಿ ಇನ್ನೂ ಕೂಡ ಕೊನೆಯ ಚೆಂಡು ಬಾಕಿ ಉಳಿತಾ ಇದೆ. ಬೇಸುವ ಪ್ರಯತ್ನ ಡೀಪ್ ಮಿಡ್ ವಿಕೆಟ್ ಕ್ಷೇತ್ರದಲ್ಲಿ ಕ್ರಮಿಸ್ತಾ ಇದೆ. ತನ್ಮೂಲಕವಾಗಿ ಯಾವುದೊಂದು ಆಘಾತ ಕೆಲ ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 15 ಓಟಗಳು. ಮುಕ್ತಾಯ ಕಂಡಂತ 3 ಓವರ್ನ ಬಳಿಕ ಅರ್ಥಾತ್ 18 ಚೆಂಡುಗಳ ಮುಂದೆ ಬಿದ್ರಳ್ಳಿ 15 ಓಟವನ್ನು ಪೂರೈಸಿಕೊಂಡಿದೆ.
DJ please. ಹೊಸ ದಾಂಡಿಗ ನಾನು ಸ್ಟ್ರೈಕ್ ಅನ್ನ ಪಡ್ಕೊಳ್ತಾ ಇದ್ದಾರೆ. ಯಾರ್ಕರ್ ಚೆಂಡು ಅಕ್ರಮ ಎಸೆದ ಅಗಲವಾದ ಚೆಂಡು, ಒಂದೋಟದ ಹೆಚ್ಚುವರಿ ಸೇರ್ಪಡ. ಈಗಾಗಲೇ ಕಾಡ್ಗುಡಿ ತಂಡದ ನಾಯಕ ನಮ್ಮೊಂದಿಗಿದ್ದಾರೆ, ಮಾರತಳ್ಳಿ ತಂಡದ ನಾಯಕ ಕೂಡ ಆಗಮಿಸಿಕೊಂಡಿದ್ದಾರೆ. ಧನ್ಯವಾದ ಇಬ್ಬರಿಗೂ ಕೂಡ. ಟಾಸ್ ಕಾರ್ಯಕ್ರಮ ನಮ್ಮ ಸಂತೋಷ್ ರವರು ದಯವಿಟ್ಟು ನೆರವೇರಿಸಿಕೊಡ್ಬೇಕು. ಮಾಮೂಗೆ ಸ್ಥಾನದ ಈ ಬಾರಿ ಚೆಂಡು ಕ್ಷಣಕಾಲ ಗಾಳಿಯಲ್ಲೇ ತನ್ಮೂಲಕ ಮಾನವನ ಇನ್ನಿಂಗ್ಸ್ ಕೂಡ ಮುಕ್ತಾಯಗೊಳ್ಳುತ್ತಾ ಇದೆ. ಧನ್ಯವಾದ ಮಾರುತಿ ಕುಮಾರ್ ಜೀರವರ. ಮಾರತಳ್ಳಿ ತಂಡದ ನಾಯಕ ಟಾಸ್ ಅನ್ನ ಜಯಿಸ್ತಾ ಇದ್ದಾರೆ. ಶೀಘ್ರಗತಿಯಲ್ಲಿ ತಮ್ಮ ನಿರ್ಣಯವನ್ನು ತಿಳಿಪಡಿಸಿ. ಮಾರತಳ್ಳಿ ತಂಡ ನಾಯಕ ಟಾಸ್ ಅನ್ನ ಜಯಿಸಿ ನಿರೀಕ್ಷೆ ಹುಸಿ ಆಗ್ತಾ ಇದೆ. ಬಹುಶಃ ನಾವು ಕ್ಷೇತ್ರ ರಕ್ಷಣೆನ ಆಯ್ದುಕೊಳ್ತಾರೆ ಅನ್ಕೊಂಡಿದ್ದೋ, ಸದ್ಯ ದಾಂಡಿಗತನವನ್ನು ಆಯ್ದುಕೊಳ್ತಾ ಇದ್ದಾರೆ. ಈ ಪಂದ್ಯದ ತರುವಾಯ ಶೀಘ್ರಗತಿಯಲ್ಲಿ ಕಾಡ್ಗೋಡಿಯ ಕ್ಷೇತ್ರ ರಕ್ಷಕರು ಕ್ಷೇತ್ರ ರಕ್ಷಣೆ ಸಾಕಷ್ಟು ನಿದರ್ಶನವನ್ನು ನೋಡಿದ್ದೇನೆ. ಗೆಲ್ಲುವ ತಂಡ ಸೋಲಿನ ರುಚಿ ಸೋದಿದೆ. ಸೋಲಿನ ಅಂಚಿನಲ್ಲಿದ್ದಂತಹ ತಂಡ 18 ಟಾರ್ಗೆಟ್ ಸ್ಕೋರ್ ಹಾಕೊಂಡಿದ್ದಾರೆ ಸರ್. ಇಲ್ಲಿ
ಸರ್ 17 ದಾಖಲಿಸಿರೋದು, ಟಾರ್ಗೆಟ್ 18 ಅಂತ ಹೇಳ್ತಾ ಇದ್ದಾರೆ ಸ್ಕೋರರ್. ಕರೆಕ್ಟಾ? ಕರೆಕ್ಟ್ ಅಂತ ಹೇಳ್ತಾ ಇದ್ದಾರೆ ಸರ್. ಟೋಟಲ್ ಸ್ಕೋರ್ ಬಂದು ನಿಮ್ದು 17, ಟಾರ್ಗೆಟ್ ಬಂದು 18. ಈಗ ಲಾಸ್ಟ್ ಓವರ್ 2 ರನ್ ಬಂದಿದೆ ಅಂತ ಹೇಳ್ತಾ ಇದ್ದಾರೆ, ನೀವು 3 ಅಂತ ಹೇಳ್ತಾ ಇದ್ದೀರಾ. ಅಂಪೈರ್ ಕೇಳಿ. ಓಕೆ, ಟಾರ್ಗೆಟ್ 19, ಒಂದು ವೈಡ್ ಬಂದಿದೆ. ಕೊನೆಯ ಓವರ್ನಲ್ಲಿ 3 ಓಟಗಳು ಬಂದಿದೆ, ಅದರಲ್ಲಿ ಕನ್ಫ್ಯೂಸ್ ಇತ್ತು 2 ಅಂತ ಹೇಳಿ. ಸೊ 3 ರನ್ ಬಂದಿದೆ. ಈ ನಿಟ್ಟಿನಲ್ಲಿ 19ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡಬೇಕಾಗಿದೆ ಆವಲಹಳ್ಳಿ. ಎ ತಂಡ ಕ್ಷಣಗಳ ಗಾಳಿಯಲ್ಲೇ ಪ್ರಥಮ ಉದ್ದರಿ ನೆಲಕ್ಕೆ ಉಳಿತಾ ಇದೆ. ನಾನು ಈ ಮುಂಚೆ ತಿಳಿಪಡಿಸ್ತಾ ಇದ್ದೆ, ರಾಜ್ಯಾದ್ಯಂತ ನಾನು ವೀಕ್ಷಕ ಗರಿಷ್ಠ ಒತ್ತಡಕ್ಕೆ ಕಾರಣ ಅಂತ. ಸದ್ಯ 19ರ ಒಂದು ಟಾರ್ಗೆಟ್ ಅನ್ನ ಚೇಸ್ ಮಾಡ್ತಾ ಇರುವಂತ ಒಂದು ತಂಡ ಪ್ರಥಮ ಎಸೆತದಲ್ಲೇ ಉದ್ದರಿನ ಬಿಟ್ಕೊಡ್ತಾ ಇದೆ. ಬಿಜೆ ಪ್ಲೀಸ್. ಐನೂರವರೆಗೆ ಒಂದು ಬಹುಮಾನದ ಘೋಷಣೆ ಆಗ್ತಾ ಇದೆ. ಇದು ಕೇವಲ 500ರವರೆಗೆ ಮಾತ್ರ. ದಾಖಲಿಸುವ ಪ್ರತಿ ಸಿಕ್ಸರ್ಗೆ 500 ಮೋಹನ್ ರವರಿಂದ. ಸಿಕ್ಸರ್ಗೆ 500 ಮೋಹನ್ ರವರು ಕೂಡ ಮಾಡ್ತಾ ಇದ್ದಾರೆ. ಕೇವಲ 500ರವರೆಗೆ ಮಾತ್ರ ಅನ್ವಯ. ಮತ್ತೊಮ್ಮೆ ಹೇಮಂತ್ ಶಾರ್ಟ್ ಆಗಿ ಬಿದ್ದಂತ ಚೆಂಡು, ಮತ್ತೊಂದು ಸುಲಭ ಸಾಧ್ಯತೆ ಗುತ್ತಿಯನ್ನ ಕೈ ಚೆಲ್ತಾ ಇದ್ದಾರೆ. ಬಹುಶಃ ಇದೇ ಮುಳುವಾಗಬಹುದು. ಎದುರಾಳಿ ತಂಡ ಬಿದ್ರಳ್ಳಿಗೆ ನಿರಾಸೆಯಲ್ಲಿ ಹೇಮಂತ್ ಪ್ರಥಮ ಎಸೆತದಲ್ಲಿ ಉದ್ದರನ್ನ ಪಡ್ಕೊಂಡಿದ್ರು. ಸತತ 2ನೇ ಎಸೆತದಲ್ಲಿ ಕೂಡ ಉದುರೆ ಸಿಗುವ ಎಲ್ಲ ಅವಕಾಶ ಇದ್ರೂ ಕೂಡ ಆ ಅವಕಾಶದ ಲಾಭವನ್ನ ಪಡ್ಕೊಳ್ಳೋದ್ರಲ್ಲಿ ಎಡುತ್ತಾ ಇದ್ದಾರೆ. ಮತ್ತೊಮ್ಮೆ ಹೇಮಂತ್ ನೋ ಬಾಲ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಬಹುಶಃ ಫ್ರೀ ಹಿಟ್ ನ ಅವಕಾಶ ಕೂಡ ಲಭಿಸ್ತಾ ಇದೆ ಆವಲಹಳ್ಳಿ ತಂಡದ ದಾಂಡಿಗರಿಗೆ. ಈಗಾಗಲೇ ಐಲುಗೆ ಪ್ರಥಮ ಜೀವದಾನ ಲಭಿಸ್ತಾ ಇದೆ. ಮೋಹನ್ ರವರು 500 ನಗದನ್ನ ನೀಡಲಿ ಗೌರವಿಸಲಿಕ್ಕಿದ್ದಾರೆ. 500ರವರೆಗೆ ದಾಖಲಿಸುವ ಪ್ರತಿ ಸಿಕ್ಸರ್ಗೆ. ಮತ್ತೊಮ್ಮೆ ಹೇಮಂತ್ ಯಾರ್ ಕರ್ಚೆಂಡು ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಫ್ರೀ ಹಿಟ್ ನ ಅವಕಾಶ ಇದ್ರೂ ಕೂಡ ಅವಕಾಶದ ಲಾಭವನ್ನು ಪಡ್ಕೊಳ್ಳೋದ್ರಲ್ಲಿ ಆಡುತ್ತಾ ಇದ್ದಾರೆ ಐಲು. ಕಡಿಮೆ ಮೊತ್ತ ಗರಿಷ್ಠ ಒತ್ತಡಕ್ಕೆ ಕಾರಣ ಅಂತ ಹೇಳ್ತೀವಿ. ಅದ್ಯಾವ ರೀತಿ ದಾಂಡಿಗತನವನ್ನ ತೋರ್ಪಡಿಸ್ತಾರೆ ಆವಲಹಳ್ಳಿ ಎ ತಂಡದ ಆಟಗಾರರು ಕಾದ್ ನೋಡ್ಬೇಕಾಗ್ತದೆ. ಮತ್ತೊಮ್ಮೆ ಹೇಮಂತ್ ತಟ್ಟಿ ಮುಟ್ಟಿ ಒಂದು ಓಟದ ಪೂರೈಕೆ ಆಗ್ತಾ ಇದೆ. ಸುಂದರತೆಯ ಒಂದು ಆಟ ಬರ್ತಾ ಇದೆ. ಚಾಲ್ತಿಯ ಮೊದಲನೇ ಓವರ್ನಲ್ಲಿ ತಂಡದ ಒಟ್ಟು ಮೊತ್ತ 2 ಓಟಗಳು 1 ಉದ್ದರಿ ಆಘಾತಕ್ಕೆ. ಮತ್ತೊಮ್ಮೆ ಹೇಮಂತ್ ಎಸ್ ಕಾರಿಕೆಯಲ್ಲಿ, ಅಪ್ಪಿ ಸ್ಟ್ರೈಕರ್ ಅಲ್ಲಿ ಬೇಸುವ ಪ್ರಯತ್ನ, ಚೆಂಡು ಔಟರ್ ಎಡ್ಜ್ ಆಗ್ತಾ ಇದೆ. ಬಹುಶಃ ದಾಂಡಿಗೆ ಚೆಂಡು ಬಡಿದಿದ್ರೆ ನಿಸ್ಸಂಶಯವಾಗಿ ಮತ್ತೊಂದು ಉದ್ದರಿ ಆಘಾತ ಆಗುವ ಎಲ್ಲ ಸಾಧ್ಯತೆಗಳಿತ್ತು. ಆದ್ರೂ ಕೂಡ ಯಾವುದೋ ಒಂದು ಆಘಾತ ಆಗ್ತಾ ಇಲ್ಲ.
ಸದ್ಯ ಸ್ವಲ್ಪ ಮಟ್ಟಿಗೆ ಆವಳಳ್ಳಿ ತಂಡದ ನಾಯಕ ನಿಟ್ಟುಸಿರು ಬಿಡ್ತಾ ಇದ್ದಾರೆ. ಕೊನೆಯ ಚೆಂಡು, ಪ್ರಾರಂಭಿಕ ಓವರ್ನ ಕೊನೆಯ ಚೆಂಡು. ತಂಡದ ಒಟ್ಟು ಮೊತ್ತ ಕೇವಲ 2 ಅಂಕಗಳು, 1 ಉದ್ದರಿ ಆಘಾತಕ್ಕೆ. ಬಹಳ ಉತ್ತಮವಾದಂತಹ ಹೊಡೆತ, ಡೀಪ್ ಎಕ್ಸ್ಟ್ರಾ ಚೆಂಡು ಕ್ರಮಿಸಾದ ಒಂಟಿ ಓಟದ ಪೂರೈಕೆ, ಅವಳಿ ಓಟದ ಪೂರೈಕೆ ಕೂಡ ಆಗ್ತಾ ಇದೆ. ತಂಡದ ಒಟ್ಟು ಮೊತ್ತ 4 ಓಟಗಳು, 1 ಉದ್ದರಿ ಆಘಾತಕ್ಕೆ ಪ್ರಥಮ ಓವರ್ನ ಮುಕ್ತಾಯದ ಬಳಿಕ. ಎರಡನೇ ಓವರ್ಗಾಗಿ ಅರುಣನ ಪರಿಚಯಿಸುವ ಪ್ರಯತ್ನ. ಐಲು ದಾಖಲಿಸುವ ಪ್ರತಿ ಸಿಕ್ಸರ್ಗೆ ಮೋಹನ್ ರವರಿಂದ 500 ನಗದಿನ ಘೋಷಣೆ. ಈಗಾಗಲೇ ಐಲುಗೆ ಪ್ರಥಮ ಜೀವದಾನ ಕೂಡ ಲಭಿಸ್ತಾ ಇದೆ. ಆ ಜೀವದಾನದ ಲಾಭವನ್ನು ಅದೆಷ್ಟರ ಮಟ್ಟಿಗೆ ಉಪಯೋಗಿಸ್ಕೊಳ್ತಾರೆ ಕಾದ್ ನೋಡಬೇಕಾಗಿದೆ. 19ರ ಟಾರ್ಗೆಟ್ ಅನ್ನು ಚೇಂಜ್ ಮಾಡ್ತಾ ಇದೆ ಆವಳಳ್ಳಿಯೇ. ಮತ್ತೊಮ್ಮೆ ರಿವರ್ಸ್ ದಾಖಲಿಸುವ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ ಅರುಣ್. ಸತತ ಎಸೆತಗಳು ಚುಕ್ಕಿ ಎಸೆತವಾಗಿ ಮಾರ್ಪಾಡಾಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. 4ಕ್ಕೆ ಸ್ಥಗಿತದನ್ನ ಕಾಣ್ತಾ ಇದೆ ಆವಳಳ್ಳಿಯ ತಂಡ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಪುಲ್ ಮಾಡುವ ಪ್ರಯತ್ನ, ಔಟರ್ ಎಡ್ಜ್ ಆಗ್ತಾ ಇದೆ. ಅವಳಿ ಓಟದ ಪೂರೈಕೆ ಕೂಡ ಆಗ್ತಾ ಇದೆ ಅಂಕಿಅಂಶ ಪಟ್ಟಿಯಲ್ಲಿ. ತಂಡದ ಒಟ್ಟು ಮೊತ್ತ 6 ಓಟಗಳು ಚಾಲ್ತಿಯ 2ನೇ ಓವರ್ನಲ್ಲಿ. ಇನ್ನೂ ಕೂಡ 3 ಚೆಂಡುಗಳು ಬಾಕಿ ಉಳಿತಾ ಇದೆ. ಐಲು ಸ್ಟ್ರೈಕರ್ ಅಲ್ಲಿ ಬೇಸವ ಪ್ರಯತ್ನ, ಆಘಾತ ಆಗುವ ಸಾಧ್ಯತೆ ಮೂಲಕ ಐಲುಗೆ ಮತ್ತೊಂದು ಜೀವದಾನ ಜೊತೆಲಿ. ಡಿಜೆ ಪ್ಲೀಸ್. ಧನ್ಯವಾದ ಡಿಜೆ. ಈಗಾಗಲೇ 2 ಜೀವದಾನದ ಅವಕಾಶವನ್ನು ಪಡ್ಕೊಳ್ತಾ ಇದ್ದಾನೆ ಐಲು. ರಿವರ್ಸ್ ದಾಖಲಿಸುವ ಪ್ರಯತ್ನ, ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಐಲು ದಾಖಲಿಸುವ ಪ್ರತಿ ಸಿಕ್ಸರ್ಗೆ ಮೋಹನ್ ರವರಿಂದ 500 ನಗದಿನ ಘೋಷಣೆ ಆಗ್ತಾ ಇದೆ. ಪೂರ್ಣಾಂಕವಾಗಿ ಬಿದ್ದಂತ ಚೆಂಡು ಲಾಭವನ್ನ ಪಡ್ಕೊಳ್ತಾ ಇಲ್ಲ. ಬ್ಯಾಕ್ ಟು ಬೌಲರ್ಸ್ ಡ್ರೈವ್ ಅನ್ನ ತೋರ್ಪಡಿಸಿದ್ರು. ಓಟಗಳಿಗೆ ಅರುಣ್ ಅವಕಾಶ ಮಾಡಿಕೊಡ್ತಾ ಇಲ್ಲ. ಓವರ್ ಕೂಡ ಮುಕ್ತಾಯಗೊಳ್ತಾ ಇದೆ. ಮುಕ್ತಾಯ ಕಂಡಂತ 2 ಓವರ್ನ ಬಳಿಕ ಅರ್ಥಾತ್ 12 ಚೆಂಡುಗಳ ಮುಂದೆ ತಂಡದ ಒಟ್ಟು ಮೊತ್ತ 10 ಓಟಗಳು. ಇನ್ನೂ ಕೂಡ 9 ಓಟಗಳು ಬರಬೇಕಾಗಿದೆ 12 ಚೆಂಡುಗಳ ಮುಂದೆ. ನಾನು ಈ ಮುಂಚೆ ತಿಳಿಪಡಿಸ್ತಾ ಇದೆ, ಕಡಿಮೆ ಮೊತ್ತ ಗರಿಷ್ಠ ಒತ್ತಡಕ್ಕೆ ಕಾರಣ ಅಂತ ಹೇಳಿ. ಅದ್ಯಾವ ರೀತಿ ಬಿದ್ರಳ್ಳಿಯ ಎಸ್ಕಾರರು ಮುಂದಿನ ಹಂತದಲ್ಲಿ ಎದುರಾಳಿ ತಂಡಕ್ಕೆ ಒತ್ತಡವನ್ನ ಹೇರುವ ಕೆಲಸವನ್ನ ಮಾಡ್ತಾರೆ, ಕಾದು ನೋಡಬೇಕಾಗ್ತದೆ.
ಅದ್ಯಾವ ಎಸೆತಗಾರನ್ನ ಪರಿಚಯಿಸ್ತಾರೆ ಬಿದ್ರಳ್ಳಿ ತಂಡದ ನಾಯಕ ಕಾದ್ ನೋಡ್ಬೇಕಾಗ್ತದೆ. ಸದ್ಯ ಸುಭಾಷ್ ರವರ ಕೈಯಲ್ಲಿ ಚೆಂಡನ್ನ ನೀಡ್ತಾ ಇದ್ದಾರೆ ಬಿದ್ರಳ್ಳಿ ತಂಡದ ನಾಯಕ. ಸುಭಾಷ್ ರವರ ಒಂದು ಹೆಗಲ ಮೇಲೆ ಹೆಚ್ಚಿನ ಜವಾಬ್ದಾರಿ, ಅವರ ಮೇಲೆ ಹೆಚ್ಚಿನ ಒಂದು ಭರವಸೆನ ಇಟ್ಟು ಚೆಂಡನ್ನ ನೀಡ್ತಾ ಇದ್ದಾರೆ. ಅದ್ಯಾವ ರೀತಿಯ ಭರವಸೆಯನ್ನ ಉಳಿಸ್ಕೊಳ್ತಾರೆ ಸುಭಾಷ್ ಕಾದ್ ನೋಡ್ಬೇಕಾಗ್ತದೆ. ಕಳೆದ ಪಂದ್ಯಾಟದ ಪಂದ್ಯ ಪುರುಷೋತ್ತಮ ಪ್ರಶಸ್ತಿ ಪಡೆದಂತ ಆಟಗಾರ ನವೀನ್ ಶೀಘ್ರಗತಿಯಲ್ಲಿ ಬಂದು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದುಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದಾವೆ. ಪೂರ್ಣಾಂಗವಾಗಿ ಬಿದ್ದಂತ ಚೆಂಡು ಒಂಟಿ ಓಟದ ಪೂರೈಕೆ ಆಗ್ತಾ ಇದೆ. ಬಹುಮಾನದ ಮೊತ್ತದಲ್ಲಿ ಏರಿಕೆ ಆಗ್ತಾ ಇದೆ. 500ರಿಂದ 1000 ನಗದಿನ ಒಂದು ಬಹುಮಾನದ ಘೋಷಣೆ ಮೋಹನ್ ರವರಿಂದ. ಫೋನ್ ಪೇ ಗೂಗಲ್ ಪೇ ಇಲ್ಲ, ಓನ್ಲಿ ಕ್ಯಾಶ್. ಐಲು ಸ್ಟ್ರೈಕರ್ ಅಲ್ಲಿ ಕ್ಷಣಕಾಲ ಗಾಳಿಯಲ್ಲಿ ಚೆಂಡು ತನ್ಮೂಲಕ 3ನೇ ಬಾರಿ ಅದೃಷ್ಟ ಕೈ ಕೊಡ್ತಾ ಇದೆ ಐಲುಗೆ. 2 ಜೀವದಾನವನ್ನು ಪಡ್ಕೊಂಡಂತ ಐಲು ಸದ್ಯ 3ನೇ ಹಿಡಿತಾ ಇದ್ದಾನ. ರವರಿಗೆ ಒಂದು ಸುವರ್ಣ ಅವಕಾಶ. ಭಾಸ್ಕರ್ ದಾಖಲಿಸುವ ಪ್ರತಿ ಸಿಕ್ಸರ್ಗೆ ಕ್ರಿಕೆಟರ್ಸ್ ನ ರೂವಾರಿ. ಈ ಒಂದು ಯಶಸ್ವಿ ಕ್ರಿಕೆಟ್ ಪಂದ್ಯಾಟದ ರೂವಾರಿ ಮುಖ್ಯ ಪ್ರಾಯೋಜಕ ಸಂತೋಷ್ ರವರಿಂದ 1000 ನಗದಿನ ಘೋಷಣೆ. ದಾಖಲಿಸುವ ಪ್ರತಿ ಸಿಕ್ಸರ್ಗೆ ಇದು ಕೇವಲ ಭಾಸ್ಕರ್ಗೆ ಮಾತ್ರ ಅನ್ವಯವಾಗ್ತದೆ. ಸ್ಟ್ರೈಕರ್ ಅಲ್ಲಿ ಅಪ್ಪಿ, ನಾನ್ ಸ್ಟ್ರೈಕರ್ ಅಲ್ಲಿ ಭಾಸ್ಕರ್, ಎಸ್ಕಾರಿಕೆಯಲ್ಲಿ ಸುಭಾಷ್. ಪೂರ್ಣಾಂಗವಾಗಿ ಬಿದ್ದಂತ ಚೆಂಡು ನೋಬಾಲ್ ಎನ್ನುವ ಸೂಚನೆ ರವಾನೆ ಆಗ್ತಾ ಇದೆ. ಫ್ರೀ ಹಿಟ್ ನ ಅವಕಾಶ ಕೂಡ ಲಭಿಸ್ತಾ ಇದೆ ಭಾಸ್ಕರ್ಗೆ. ಭಾಸ್ಕರ್ ದಾಖಲಿಸುವ ಪ್ರತಿ ಸಿಕ್ಸರ್ಗೆ ಸಂತೋಷ್ ಅವರಿಂದ 1000 ನಗದಿನ ಘೋಷಣೆ. ಕಿರಿಕ್ ಕ್ರಿಕೆಟರ್ಸ್ ನ ಶ್ರೇಷ್ಠ ಆಟಗಾರ ಸಂತೂರ್ ಅವರಿಂದ 1000 ನಗದಿನ ಘೋಷಣೆ ಅವರ ಕುಚಿಕು ಗೆಳೆಯ ಭಾಸ್ಕರ್ ಅವರಿಗೆ. ಶಾರ್ಟ್ ಆಗಿ ಬಿದ್ದಂತ ಚೆಂಡು ಬೀಸುವ ಪ್ರಯತ್ನ, ಸಿಕ್ಸರ್. ಆರೋಟದ ಪೂರೈಕೆ. ದಯವಿಟ್ಟು ಸಂತು 1000 ನಗದನ್ನು ಕೊಡಲಾಗಬೇಕಾಗಿ ಕೇಳಿ. ಅದೇ ರೀತಿ ದಯವಿಟ್ಟು ಈ ಪಂದ್ಯದ ಪುರುಷೋತ್ತಮ ಪ್ರಶಸ್ತಿಯನ್ನ ಭಾಸ್ಕರ್ ಅವರ ಪಾಲಾಗ್ತಾ ಇದೆ. ದಯವಿಟ್ಟು ಬಂದು ಭಾಸ್ಕರ್ ಅವರು ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನ ಪಡ್ಕೊಳ್ಬೇಕಾಗಿ ಕೇಳಿಕೊಳ್ತಾ ಇದ್ದೇವೆ. ಕಲಿಯುತ್ತಿದ್ದರೆ ಸಹಿಸುಣ್ಣಲ್ಲ ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ. ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ ನಮಗಾಗಿ ಹುಟ್ಟಿದ ಸಂತೂರ್ ಅವರು ಘೋಷಿಸಿದ್ರು.